ರಾತ್ರೋರಾತ್ರಿ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರ ಸಮಾಧಿನ ನೆಲಸಮ ಮಾಡಿದ್ದಾರೆ. ಯಾರು ಮತ್ತು ಯಾಕೆ ಈ ಕೆಲಸನ ಮಾಡಿದ್ದಾರೆ ಅಂತಂತಂದರೆ, ನಿಮಗೆಲ್ಲ ಗೊತ್ತಿರ್ಬೋದು, ಹಿರಿಯ ನಟ ಬಾಲಕೃಷ್ಣ ಅವರ ಸಂಬಂಧಿಕರು, ಅವ್ರಿಗೆ ಸಂಬಂಧಪಟ್ಟಿರೋರು, ಅವರು ಈ ಜಾಗನ ಬೇರೆಯೊಬ್ಬರಿಗೆ ಮಾರಾಟ ಮಾಡಿದಾರಂತೆ. ಆ ಜಾಗದ ವ್ಯಾಲ್ಯೂ ಬಂದು 25ರಿಂದ 30 ಕೋಟಿ ಬೆಲೆ ಬಾಳ್ತಾ ಇತ್ತಂತೆ. ಸದ್ಯಕ್ಕೀಗ ಅದನ್ನ ನೆಲಸಮ ಮಾಡಿರೋದಕ್ಕೆ ಕಾರಣ ಏನಪ್ಪ ಅಂತಂದರೆ, ಅಲ್ಲಿ ಈಗ ಮಾಲ್ ಓಪನ್ ಮಾಡ್ತಾರಂತೆ. ಸೊ ಅಲ್ಲಿ ಸಮಾಧಿ ಇದ್ದರೆ ಇದು ಅಡ್ಡಿ ಆಗುತ್ತೆ ಅಂತ ಅದನ್ನು ಈಗ ರಾತ್ರೋರಾತ್ರಿ ನೆಲಸಮ ಮಾಡಿದ್ದಾರೆ. ಇದು ಎಷ್ಟು ಪ್ರಿಪ್ಲಾನ್ಡಾಗಿ ಮಾಡಿದ್ದಾರೆ ನೋಡಿ. ಅವರು ಹಗಲೊತ್ತಲ್ಲಿ ಈ ಕೆಲಸ ಮಾಡಿದ್ರೆ ಅವ್ರ ಅಭಿಮಾನಿಗಳು ಹೋರಾಟ ಮಾಡೋದು, ಅದು ತಡೆಯೋ ಕೆಲಸ ಆಗೋದು. ಸೊ ಅದೆಲ್ಲ ಆಗ್ಬಾರ್ದು ಅಂತ ರಾತ್ರೋರಾತ್ರಿನೇ ಅವ್ರ ಸಮಾಧಿನ ಕೆಡವಿದ್ದಾರೆ. ಎಷ್ಟು ದೊಡ್ಡ ಸ್ಟಾರ್ ಆ್ಯಕ್ಟರ್ ಅವರು, ಡಾಕ್ಟರೇಟ್ ತೊಗೊಂಡಿರೋರು, ಅವ್ರಿಗೆ ಎಂಥ ಸ್ಥಿತಿ ನೋಡಿ. ಅವ್ರು ಬದುಕಿದ್ದಾಗ ಅಷ್ಟೊಂದು ಇದು ಮಾಡಲಿಲ್ಲ, ಅವ್ರು ಸತ್ತಾಗಲೂ ಇದೇ ಥರ ಮಾಡ್ತಾಯಿದ್ದಾರೆ. ಅಷ್ಟೇ ಅಲ್ಲದೆ ಈ ನ್ಯೂಸು ಬೇಗ ಸೋಷಿಯಲ್ ಮೀಡ್ಯಾದಲ್ಲಿ ಸ್ಪ್ರೆಡ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ಈ ಥರ ನೈಟ್ ಹೊತ್ತಲ್ಲಿ ಮಾಡಿದ್ದಾರೆ ಇವರು. ಡಾಕ್ಟರ್ ವಿಷ್ಣು ಸರ್ ಪರವಾಗಿ ಸುದೀಪ್ ಸರ್ ಅವರು ಮಾತಾಡಿದ್ದಾರೆ, ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ಅವರಂತೂ. ವಿಷ್ಣು ಸರ್ ಸಮಾಧಿ ನಮಗೆ ಬೆಂಗಳೂರಲ್ಲಿ ಒಂದು ಇರಲೇಬೇಕು. ಅವರು ವರ್ಷ ನಾವು ಅವ್ರನ್ನ ಪೂಜೆ ಮಾಡ್ತೀವಿ, ಅವ್ರ ನೆನಪಿಗೆ ಮತ್ತು ಅವ್ರ ಅಭಿಮಾನಿಗಳಿಗೋಸ್ಕರನಾದರೂ ಇರಲೇಬೇಕು ಅಂತ ಅವರು ಆಗ್ರಹ ಮಾಡಿ ಒಂದು ಸಣ್ಣ ವಿಡಿಯೋ ಕ್ಲಿಪ್ನ ಬಿಟ್ಟಿದ್ದಾರೆ ಅವ್ರ ಸೋಷಿಯಲ್ ಮೀಡಿಯಾ ಹ್ಯಾಂಡಲಲ್ಲಿ. ವಿಷ್ಣು ಸರ್ ಪರವಾಗಿ ಬೆರಳೆಣಿಕೆ ಸಂಖ್ಯೆಯಲ್ಲಿ ಮಾತ್ರ ಮಾತಾಡಿದ್ದಾರೆ ಧ್ರುವ ಸರ್ಜಾ ಸರು ಮತ್ತು ಕಿಚ್ಚ ಸುದೀಪು, ಇನ್ನೊಂದಿಬ್ಬರು ಮಾತಾಡಿದ್ದಾರೆ. ಇಂಡಸ್ಟ್ರಿಯಲ್ಲಿ ಇವರಿಬ್ಬರು ಮೂವರೇ ಇದ್ದಾರಾ ಅಥವಾ ಇವ್ರ ಪರಿಚಯ ಯಾರಿಗೂ ಇಲ್ವೋ ಅಷ್ಟೊಂದು? ಅವ್ರ ಜೊತೆ ಕೆಲಸ ಮಾಡಿರೋರು ತುಂಬ ಜನ ಇದ್ದಾರೆ ಇಂಡಸ್ಟ್ರಿಯಲ್ಲಿ. ಅವರೆಲ್ಲ ಯಾಕೆ ಮಾತಾಡ್ತಿಲ್ವೋ ಅದು ಗೊತ್ತಿಲ್ಲ. ಆದರೆ ಬೇರೆ ವಿಷಯದಲ್ಲೆಲ್ಲ ಮಾತ್ರ ತುಂಬ ಚೆನ್ನಾಗಿ ಮಾತಾಡ್ತಾರೆ, ಬೇಡದಿರೋ ವಿಷಯದಲ್ಲೆಲ್ಲ. ಅವ್ರ ಬಗ್ಗೆ ಮಾತಾಡಲಿಲ್ಲ ಅಂದರೂ ಪರವಾಗಿಲ್ಲ, ಎಲ್ಲ ಆ್ಯಕ್ಟರ್ಗಳದ್ದು ಅವ್ರವರು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಇದ್ದಾವೆ, ಅದರಲ್ಲಿ ಒಂದು ಸಣ್ಣ ಪೋಸ್ಟ್ ಆದರೂ ಮಾಡ್ಬೋದಿತ್ತು. ಸೊ ಆ ಕೆಲಸನೂ ಮಾಡ್ತಾಯಿಲ್ಲ ಇವ್ರು ಯಾರು. ಅವ್ರ ಹೆಸರು ಮಾತ್ರ ಬಳಸ್ಕೊತಾರೆ ಎಲ್ಲ ಕಡೆ. ಅವರು ನಮ್ಗೆ ಇನ್ಸ್ಪಿರೇಷನು ಅದು ಇದು ಅಂತ. ಸಿನಿಮಾ ಹೀರೋಯಿನ್ಸ್ ಅಂತೂ ರೋಡ್ಗಿಳಿದು ಹೋರಾಟ ಅಂತೂ ಮಾಡೋದಿಲ್ಲ. ಈ ಥರ ದೊಡ್ಡ ದೊಡ್ಡ ಆ್ಯಕ್ಟರ್ಗಳಿಗೆ ಅನ್ಯಾಯ ಆದಾಗ ಅಟ್ಲೀಸ್ಟ್ ಒಂದು ಪೋಸ್ಟ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಸ್ನೇಹಿತರೆ, ಇವಾಗ ಅವ್ರ ಸಮಾಧಿನ ಬೀಳಿಸಬಾರ್ದಾಗಿತ್ತು, ಬೀಳಿಸ್ಬಿಟ್ಟಿದ್ದಾರೆ. ಎಷ್ಟು ಮರ್ಯಾದೆಯಿಂದ ಬೀಳಿಸಿದಾರೋ ಅಷ್ಟೇ ಮರ್ಯಾದೆಯಿಂದ ಅದನ್ನು ವಾಪಸ್ ಕಟ್ಟಿದ್ರೆ ಚೆನ್ನಾಗಿರುತ್ತೆ. ಇದರಲ್ಲಿ ಗೌರ್ಮೆಂಟ್ ಇನ್ವಾಲ್ವ್ ಆಗಿ ಬೀಳಿಸಿರೋದನ್ನು ಕಟ್ಟೋದಕ್ಕೆ ಅದು ಏನಾದರೂ ಒಂದು ವ್ಯವಸ್ಥೆ ಮಾಡಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ದಂಗೆ ಹೇಳೋ ಸಾಧ್ಯತೆ ಇದೆ. ಅವರ ಅಭಿಮಾನಿಗಳಿಂದ ತುಂಬ ಹೋರಾಟಗಳೂ ನಡೀತವೆ. ಸುದೀಪ್ ಸರ್ ಹೇಳಿರೋದಂಗೆ ಅವ್ರಿಗಾದರೂ ಕೊಡಿ, ಇಲ್ಲ ಅವ್ರ ಅಭಿಮಾನಿಗಳಿಗಾದರೂ ಕೊಡಿ. ಅಟ್ಲೀಸ್ಟ್ ಅದಾಗಿಲ್ಲ ಅಂತಂದರೆ ಗೌರ್ಮೆಂಟ್ ಆದರೂ ಇನ್ವಾಲ್ವ್ ಆಗಿ ಇದು ಮರು ನಿರ್ಮಾಣ ಕಾರ್ಯ ಆಗಲೇಬೇಕು. ಅವ್ರ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಸರ್ಕಾರನೇ ಏನೂ ಬೇಕಾಗಿರಲಿಲ್ಲ. ನಾರ್ಮಲಾಗಿ ಬೇರೆ ಆ್ಯಕ್ಟರ್ಸ್ಗಳು ತೀರ್ಕೊಂಡಾಗ ಅದ್ರ ಕಾರ್ಯ ಹೆಂಗಾಗುತ್ತೋ ಆ ಥರ ಅವ್ರು ಸತ್ತಾಗ ಗೌರವ ಕೊಡೋದಕ್ಕಿಂತ ಇವಾಗ ಅವರು ಸಮಾಧಿನ ಬೀಳಿಸಿದಾರಲ್ಲ, ಇವಾಗ ಅದನ್ನು ವಾಪಸ್ ಕಟ್ಟಿದ್ರೆ ತುಂಬ ಗೌರವ ಕೊಟ್ಟಂಗಿರುತ್ತೆ. ಸೊ ಕಾಯ್ದು ನೋಡೋಣ ಸ್ನೇಹಿತರೆ ಏನಾಗುತ್ತೆ ಅಂತ. ಇನ್ನು ಕೋರ್ಟಿಂದ ಯಾವ್ಯಾವ ಥರ ಏನು ಅಪ್ಡೇಟ್ ಬರುತ್ತೆ ಅಂತ ಮುಂದಿನ ದಿನಗಳಲ್ಲಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ಹಂಗೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹಂಗೆ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಇವಾಗಲೇ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ.